ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ತಾಲೂಕು, ತಾವರೆಕೆರೆ ಹೋಬಳಿ, ಚನ್ನನಹಳ್ಳಿ ಹಾಲಿನ ಡೈರಿಯಲ್ಲಿ ಕಾರ್ಯದರ್ಶಿಯ ಹಾಲಿನ ಚೀಟಿಯ ಕಳ್ಳಾಟ, ಸಿಸಿಟಿವಿಯಲ್ಲಿ ಸೆರೆ. ಚನ್ನನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿಯಲ್ಲಿ ಕಾರ್ಯದರ್ಶಿ ಜೆಎಂ ಪುಟ್ಟರಾಜು ಹಾಲಿನ ಚೀಟಿ ನೀಡುವಲ್ಲಿ ಸಖತ್ ಗೋಲ್ಮಾಲ್ ಮಾಡಿದ್ದ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದ ರೈತ ಹರೀಶ್ ರವರು, ಹಾಲು ಕೊಳ್ಳಲು ಬರುವ ಸಾರ್ವಜನಿಕರಿಗೆ ಒಂದೇ ಹಾಲಿನ ಚೀಟಿಯನ್ನು ಬೇರೆ ಬೇರೆಯವರಿಗೆ ನೀಡಿ ಡೈರಿಗೆ ಬರಬೇಕಾಗಿದ್ದ ಆದಾಯಕ್ಕೆ ಭ್ರಷ್ಟಾಚಾರ ಮಾಡಿ ಅದೇ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡುತ್ತಾರೆಂದು ರೈತ ಹರೀಶ್ ರವರು ಆರೋಪಿಸಿದ್ದರು. ಕೂಡಲೇ ಬೊಮ್ಮಲ್ ನಿರ್ದೇಶಕರು ಜೆಎಂ ಪುಟ್ಟರಾಜು ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದರು.
ಚನ್ನನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಜೆ.ಎಂ. ಪುಟ್ಟರಾಜು ಅಂತ ಸೆಕ್ರೆಟರಿ. ಅವ್ರೇನ್ ಮಾಡೋರು ಅಂದ್ರೆ ಡೈಲಿ ಈಗ ಯಾರಾದ್ರು ರೈತರು ಬಂದು ಡೈರಿಗೆ ಹಾಲು ಹಾಕ್ತಾರೆ. ಇವ್ರು ಹಾಕ್ತಾಗ ಏನ್ ಮಾಡ್ತಾರೆ, ಈ ಲೋಕಲ್ ಸೇಲ್ ಅಂತ ಮಾಡ್ತಾರೆ. ಈ ಲೋಕಲ್ ಸೇಲ್ ಮಾಡಿದಾಗ ಏನ್ ಮಾಡ್ತಾರೆ, ಅವ್ರು ಸ್ಲಿಪ್ ಕೊಡ್ಬೇಕು. ಒಂದ್ ಲೀಟರ್ಗೆ ಒಂಥರ ವೈಟ್ ಸ್ಲಿಪ್ ಬರ್ತದೆ, ಅರ್ಧ ಲೀಟರ್ಗೆ ಯೆಲ್ಲೋ ಕಲರ್ ಮತ್ತೆ ಪಿಂಕ್ ಕಲರ್ ಒಂದು ಸ್ಲಿಪ್ ಇದೆ. ಇವ್ರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈಗ ಯಾರು ತಗೊಳಕ್ ಬರ್ತಾರ ಲೋಕಲ್ ಸೇಲು, ಈಗ ಮಕ್ಳಿಗೆ ಒಳ್ಳೆ ಆರೋಗ್ಯ ಇರ್ತದೆ ಅಂದ್ಬಿಟ್ಟು ಡೈರಿಗೆ ಬಂದು ಹಾಲು ತಗೊಳಕ್ ಬರ್ತಾರೆ. ಈಗಪ್ಪ ಏನ್ ಮಾಡ್ತಾನೆ ಸೆಕ್ರೆಟರಿ ಅಂದ್ರೆ, ಆ ಸ್ಲಿಪ್ ಕೆಲವ್ರಿಗೆ ಏನೋ ಸ್ಟ್ರಿಕ್ಟ್ ಆಗಿ ಬಂದವ್ರಿಗೆ ಸ್ಲಿಪ್ ಕೊಟ್ಬಿಡ್ತಾರೆ. ಆ ಸ್ಲಿಪ್ ಏನ್ ಮಾಡ್ತಾರೆ, ಪಾಪ ಮನೆ ತಗೊಂಡೋಗಲ್ಲ ಅವರು, ಅಲ್ಲಿ ಎಸ್ಬಿಟ್ಟಿರ್ತಾರೆ. ತಿರ್ಗಿ ಅವ್ರೆಲ್ಲ ಹೋದ್ಮೇಲೆ ಏನ್ ಮಾಡ್ತಾರೆ, ಜೋಡ್ಸ್ಕೊಂಡ್ಬರ್ತಾನೆ. ಜೋಡ್ಸ್ಕೊಂಡ್ಬಂದು ಏನ್ ಮಾಡ್ತಾನೆ, ಆ ಸ್ಲಿಪ್ ಹೊಸ ಸ್ಲಿಪ್ ಇರ್ತಾವಲ್ಲ ಅದ್ರ ಕೆಳಗಡೆ ಇಕ್ಕಂತಾನೆ. ಕೆಳಗಡೆ ಇಕ್ಕೊಂಡು ಕೆಲವರು ಯಾರು ಅಮಾಯಕರು ಬರ್ತಾರೆ, ಯಾರು ಗೊತ್ತಿಲ್ಲರು ಪಾಪ ಬಡಿಗೆ ಮನೆಯವರು ಯಾರು ಬರ್ತಾರೆ. ಅಂದ್ರೆ ಆ ಸ್ಲಿಪ್ ಕೊಟ್ಬಿಟ್ಟು 50 ರೂಪಾಯಿ 1 ಲೀಟರ್ಗೆ ಹೊಡೆದೇ ಜೋಬಲ್ಲಿ ಇಕ್ಕಂತಾನೆ ಅಂತ ಆಯ್ತಾ. ಇನ್ನೂ ಕೆಲವ್ರಿಗೆ ಏನ್ ಮಾಡ್ತಾರೆ, ಅಮಾಯಕರು ಬಂದವ್ರಿಗೆ ಸ್ಲಿಪ್ ಬರೆಯೋದೇ ಇಲ್ಲ, ಹಂಗೆ ಹಾಕೊಟ್ಬಿಡ್ತಾನೆ. ಅದನ್ನ ಡಸ್ಟ್ಬಿನ್ಗೆ ಹಾಕತರ ಸುಮ್ಮನೆ ಹಾಡ್ಕೊಬಿಡೋದು. ಯಾರು ಈ ಕ್ಯಾಮ್ರಾ ಐತಲ್ಲ ಮೇಲೆ CC ಕ್ಯಾಮ್ರಾ ರೆಕಾರ್ಡ್ ಆಗ್ಬಿಡ್ತದೆ ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕತರ ಸುಮ್ಮನೆ ಹಾಡ್ಕೊಬಿಡ್ತಾನೆ. ಆ 3 ಸ್ಲಿಪ್ ಅಲ್ಲೇ ಇರ್ತದೆ. ಈಗ ಸುಮ್ಮನೆ ಹಿಂಗಂತಾನೆ, ಹಿಂಗ ಕ್ಯಾಮ್ರಾ ಕಾಣಲಿ ಅಂದ್ಬಿಟ್ಟು ಹಿಂಗಂತಾನೆ ಆ ಡಸ್ಟ್ಬಿನ್ ಹಾಕತರ. ಅದೆಲ್ಲ ಅಂತ ವಿಡಿಯೋ ಇದೆ, ನಿಮ್ಗೆಲ್ಲ ವಿಡಿಯೋ ಸಮೇತ ಕೊಡ್ತೀನಿ. ಆಮೇಲೆ ಇನ್ನೊಂದು ಏನ್ ಮಾಡ್ತಾನೆ ಅಂದ್ರೆ, ಈ ರೈತರುಗಳು ಪಾಪ ಸ್ಕೂಲ್ಗೆ ಸ್ವೀಟ್ಸ್ ಅಂತ ಬರ್ತದೆ, ಅದು ಫುಡ್ ಆಫೀಸ್ ಇಂದ ಅಲ್ಲಿ ಬರ್ತದೆ ಡೈರಿಗೆ. ಅದನ್ನ ಪರ್ಚೇಸಿಂಗ್ ಮಾಡೋಕ್ಕೆ ಮಾಮೂಲಿ ಬಿಲ್ಲಲ್ಲಿ ಇಟ್ಕೊಳ್ಳಿ ಅಂತ ಹೇಳಿರ್ತಾರೆ ರೈತರು. ಇವ್ರು ಏನ್ ಮಾಡ್ತಾನೆ ಸೆಕ್ರೆಟರಿ, 2 ಮೂಟೆ ಹೋಗಿ ಅವ್ರ ಪಾಪ 2 ಮೂಟೆ ತಗೊಳ್ತಾರೆ, ಇದೊಂದು ಮೂಟೆ ಎಕ್ಸ್ಟ್ರಾ ಬರ್ಬಿಡ್ತಾರೆ 3 ಮೂಟೆ ಅಂತ. ಅದರಲ್ಲೂ 1 ಮೂಟೆ ದುಡ್ಡು ಹೊಡಿತಾನೆ, ಇಲ್ಲೂ ಅಲ್ಲಿ ಲೀಟರ್ ಗಟ್ಲೆ ಹೊಡಿತಾನೆ. ತಿರ್ಗಿ ಮನೆಗೆ ಏನ್ ಮಾಡ್ತಾನೆ, ಬಾಟ್ಲು ತಗೊಂಬರ್ತಾನೆ. ಆ ಬಾಟ್ಲು ಸುತ್ತ ಕವರ್ ಕಟ್ಬಿಟ್ಟು ಏನು ಗೊತ್ತಿಲ್ಲ ಮಳ್ಳೊಂದ್ ತರ ಈ ಡಸ್ಟ್ಬಿನ್ ಬಕೆಟ್ ಇರ್ತಲ್ಲ, ಆ ಬಕೆಟ್ ಒಳಗೆ ಇಕ್ಬಿಟ್ಟು ಆ ತುಂಬಿರೋ ಹಾಲನ್ನ ತಗೊಂಡು ಗಾಡಿ ಡಿಕ್ಕಿಲಿ ಇಕ್ತಾನೆ. ಆ ತಗೊಂಡು ಮನೆಗೆ ಕೊಡ್ತಾನೆ. ಮನೆಗೆ ಇನ್ನೇನು ಇಲ್ಲೆಲ್ಲ ನಾವು ಸಾಯ್ಬೇಕು, ಬೆಳಿಗ್ಗೆ ಉಳ್ಕೊಳ್ಬೇಕು. ಬೆಳಗಿಂದ ರಾತ್ರಿ ಬೆಳಗಿಂದ 4 ಗಂಟೆಗೆ ಎತ್ತಿ ಆ ತಣ್ಣೀರ್ ಕೈ ಇಕ್ಬೇಕು. ಅವು ಪಾವು ಚೇಳು ಅವು ಕೈಲಿ ಅವನು ಬಂದ್ರೆ ಉಳ್ಕೊಳ್ಬೇಕಾದ್ರೆ ಕಚ್ಚಿಸ್ಕೊಬೇಕು, ಅಲ್ಲೇ ಸಾಯ್ಬೇಕು. ಇವ್ರು ಆರಾಮಾಗಿ ಹಾಲುಗೆಲ್ಲ ತಗೊಂಡೋಗಿಲ್ಲೇ ಮೋದಿ ಮಸ್ತಿ ಮಾಡೋದು. ಯಾರು ಸೆಕ್ರೆಟರಿ ಮೋದಿ ಮಸ್ತಿ ಮಾಡಿ ಮಕ್ಳಿಗೆಲ್ಲ ಚೆನ್ನಾಗಿರ್ಲಿ ಆರೋಗ್ಯವಾಗಿರ್ಲಿ ಅಂದ್ಬಿಟ್ಟು ಫ್ರೆಶ್ ಹಾಲು ತಗೊಂಡೋಗಿ ಕೊಡ್ತಾನೆ. ಬೆಳಿಗ್ಗೆ 2 ಲೀಟರ್, ಸಾಯಂಕಾಲ 2 ಲೀಟರ್. ಅದಕ್ಕೆ ಈ ಕೂಡಲೇ ಇನ್ಮೇಲೆ ಕ್ರಮ ಜರುಗಿಸ್ಬೇಕು. ಆಮೇಲೆ ಈ ಸೇವೆಯಿಂದ ಇಮಿಡಿಯೇಟ್ಲಿ ಕಿತ್ತಾಕ್ಬೇಕು. ಮೇಡಮ್ ಅಧ್ಯಕ್ಷರಿಗೆ ಎಲ್ಲಾ ಗೊತ್ತರು ಸಹ ಅವ್ರ ಹಂಗೆ ಕಣ್ಮುಚ್ಕೊಂಡು ಸುಮ್ಮನೆ ಗೊತ್ತಿಲ್ಲ ಮಳ್ಳಂತಾರ ಅವ್ರೆ ಅಧ್ಯಕ್ಷರು. ಅವ್ರಿಗೆಲ್ಲ ಗೊತ್ತು. ಕಾರಣ ಚಿಕ್ಕಪ್ಪ ಸ್ವಂತ ಅಧ್ಯಕ್ಷರು ಚಿಕ್ಕಪ್ಪ. ಇವ್ರ 3 ಪ್ಯಾಕೆಟ್ ದುಡ್ಡು ಹೊಡಿತಾರೆ ಸೆಕ್ರೆಟರಿ. ಬರೀ ಇದೆ ಸರ್, ಅವ್ನು ಬೆಳಿಗ್ಗೆ ಮಿನಿಮಮ್ ಅವ್ನು ಟಾರ್ಗೆಟ್ ಇರ್ತದೆ. ಏನೋ ಮಾಡಿ ಡೈಲಿ ಬೆಳಗ್ಗೆ 1,000, ಸಾಯಂಕಾಲ 1,000 ತಗೊಂಡೋಗ್ಬೇಕು. 2,000 ಆದರೆ ಈ ಸಂಬಳ 30,000 ಬರ್ತದೆ. ಇದು ಡೈಲಿ 2,000 ಆದರೆ ಎಷ್ಟು? 60,000 ಆಯಿತು. ಇನ್ನೆಲ್ಲ ಹೋಗ್ಬೇಕು ದುಡಿಯೋಕೆ ಅವನು, ಸಾಕಲ್ಲ. ಇದೆ ರೈತ ದುಡ್ಡು ಹಾಕಿ ರೈತ ಮನೆ ಆಳ್ಬಿಡ್ಬೇಕು. ಇವನು ಆರಾಮಾಗಿ ಐಷಾರಾಮಿ ಜೀವನ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಆಯ್ತು ಸರ್.